ಮಹಾತ್ಮ ಗೋಬಿಲನ ಮಾತನ್ನು ಕೇಳಿದ ಬಳಿಕ ಶಾಪದಿಂದ ಭಯಗೊಂಡು ಅತ್ಯಂತ ಖೇದವನ್ನು ಪ್ರಕಟಿಸುತ್ತಾ ದೇವದತ್ತನು ಮುನಿಯಲ್ಲಿ ಕೇಳಿದನು. ವಿಪ್ರವರ್ಯರೇ, ನೀವು ನಿರ್ದೋಷವಾದ ನನ್ನ ಮೇಲೆ ಕಾರಣವಿಲ್ಲದೆ ಏಕೆ ಕುಪಿತರಾಗಿರುವಿರಿ? ಮುನಿಗಳಾದರೂ ಎಂದಿಗೂ ಕ್ರೋಧಕ್ಕೆ ವಶರಾಗುವುದಿಲ್ಲ ಮತ್ತು ಸದಾ ಸುಖವನ್ನೇ ಕರುಣಿಸುತ್ತಾ ಇರುತ್ತಾರೆ. ವಿಪ್ರೇಂದ್ರರೇ, ಸ್ವಲ್ಪ ಅಪರಾಧವಾಗಿ ಹೋದ್ದರಿಂದ ತಾವು ಎಂತಹ ಶಾಪವನ್ನು ಕೊಟ್ಟಿರಿ? ಮೊದಲೇ ನಾನು ಪುತ್ರನ ಅಭಾವದಲ್ಲಿ ಮಹಾ ದುಃಖಿಯಾಗಿದ್ದೆ. ಇಷ್ಟರಲ್ಲಿ ನೀವು ನನ್ನನ್ನು ಇನ್ನೊಂದು ಘೋರ ದುಃಖದಲ್ಲಿ ತಳ್ಳಿಬಿಟ್ಟಿರಿ. ಏಕೆಂದರೆ ಮೂರ್ಖ ಪುತ್ರನಿಗಿಂತ ಪುತ್ರಹೀನನಾಗಿರುವುದೇ ಉತ್ತಮವೆಂದು ವೇದಪಾರಂಗತ ವಿದ್ವಾಂಸರು ಹೇಳುತ್ತಾರೆ. ಹೀಗಿದ್ದರೂ ಮೂರ್ಖ ಬ್ರಾಹ್ಮಣನು ಎಲ್ಲರ ದೃಷ್ಟಿಯಲ್ಲಿ ಕೀಳಾಗಿ ತಿಳಿಯಲ್ಪಡುತ್ತಾನೆ. ದ್ವಿಜವರ್ಯರೇ, ಮೂರ್ಖ ಬ್ರಾಹ್ಮಣನು ಎಲ್ಲ ಕರ್ಮಗಳಲ್ಲಿ ಪಶು ಅಥವಾ ಶೂದ್ರನಂತೆ ಅನಧಿಕಾರಿ ಎಂದು ತಿಳಿಯಲಾಗಿದೆ. ಈಗ ಇಂತಹ ಮೂರ್ಖ ಪುತ್ರನಿಂದ ನನ್ನ ಯಾವ ಕಾರ್ಯ ತಾನೇ ಸಿದ್ಧವಾಗುವುದು? ಶೂದ್ರನಂತೆಯೇ ಮೂರ್ಖ ಬ್ರಾಹ್ಮಣನಾಗಿದ್ದಾನೆ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಮೂರ್ಖ ಬ್ರಾಹ್ಮಣನು ಎಲ್ಲೂ ಪೂಜಿತನಾಗುವುದಿಲ್ಲ, ದಾನ ಕೊಡುವುದಿಲ್ಲ. ಎಲ್ಲ ಕಾರ್ಯಗಳಲ್ಲಿ ಅವನು ನಿಂದ್ಯನೆಂದು ತಿಳಿಯಲಾಗಿದೆ. ದೇಶದಲ್ಲಿ ವಾಸಿಸುವ ಮೂರ್ಖ ಬ್ರಾಹ್ಮಣನು ಕರವನ್ನು ಕೊಡಬೇಕಾಗುತ್ತದೆ. ರಾಜನು ಅವನನ್ನು ಶೂದ್ರನಂತೆ ತಿಳಿಯುವನು. ಪಿತೃಕಾರ್ಯ ಹಾಗೂ ದೇವಕಾರ್ಯದ ಸಂದರ್ಭ ಫಲವನ್ನು ಬಯಸುವವನು ಮೂರ್ಖ ಬ್ರಾಹ್ಮಣನನ್ನು ಯಾವುದೇ ಆಸನದಲ್ಲಿ ಕುಳ್ಳರಿಸಬಾರದು. ರಾಜನು ಕೂಡ ಅವನನ್ನು ಶೂದ್ರನಂತೆ ತಿಳಿದು ಎಲ್ಲ ಶುಭ ಕಾರ್ಯಗಳಿಂದ ದೂರವಿಡುತ್ತಾನೆ. ಇಂತಹ ವೇದಹೀನ ಬ್ರಾಹ್ಮಣನಿಗೆ ಹೊಲದ ಕೆಲಸವನ್ನು ಒಪ್ಪಿಸಲಾಗುವುದು. ಬ್ರಾಹ್ಮಣನಿಲ್ಲದಿದ್ದರೆ ಜಠಶ್ರಾದ್ದವನ್ನೇ ನಿರ್ವಹಿಸಬೇಕು. ಆದರೆ ಮೂರ್ಖ ಬ್ರಾಹ್ಮಣನನ್ನು ಎಂದೂ ಶ್ರಾದ್ದದಲ್ಲಿ ಕರೆಸಬಾರದು. ಮೂರ್ಖ ಬ್ರಾಹ್ಮಣನಿಗೆ ಊಟಕ್ಕಿಂತ ಹೆಚ್ಚಿನ ಧನಧಾನ್ಯವನ್ನು ಕೊಡಬಾರದು. ರಾಜ್ಯದಲ್ಲಿ ಮೂರ್ಖ ಜನತೆ ಹಾಗೂ ಮೂರ್ಖ ಬ್ರಾಹ್ಮಣನೂ ದಾನಮಾನದಿಂದ ಪೂಜಿತರಾಗುತ್ತಾರೆ. ಆಸನ ದಾನಾದಿಗಳಲ್ಲಿ ಕೊಂಚವೂ ಭೇದವೆಣಿಸದ ರಾಜನಿಗೆ ಧಿಕ್ಕಾರವಿರಲಿ. ಆದ್ದರಿಂದ ಮೂರ್ಖ ಮತ್ತು ಪಂಡಿತ ಇವರ ಅರಿವು ಜ್ಞಾನಿ ಪುರುಷನು ಅವಶ್ಯವಾಗಿ ಇರಿಸಬೇಕು. ಯಾವ ರಾಜ್ಯದಲ್ಲಿ ದಾನ ಮಾನ ಮತ್ತು ಪರಿಗ್ರಹದಿಂದ ಮೂರ್ಖನು ಗೌರವಕ್ಕೆ ಪಾತ್ರನಾಗುವನೋ ಆ ದೇಶದಲ್ಲಿ ಪಂಡಿತರು ಎಂದೂ ವಾಸಿಸಬಾರದು. ಏಕೆಂದರೆ ದುರ್ಜನ ವ್ಯಕ್ತಿಗಳ ಸಂಪತ್ತು ದುರ್ಜನರ ಉಪಕಾರದಲ್ಲೇ ವ್ಯಯವಾಗುತ್ತದೆ. ಕಹಿ ಬೇವಿನ ಹಣ್ಣುಗಳು ಕಾಗೆಗಳೇ ತಿನ್ನುವವು. ಆ ಫಲಗಳು ಬೇರೆ ಯಾರಿಗೂ ಉಪಯೋಗಕ್ಕೆ ಬರುವುದಿಲ್ಲ. ವೇದಜ್ಞ ಬ್ರಾಹ್ಮಣನು ಯಾರ ಅನ್ನವನ್ನು ತಿಂದು ವೇದ ಪಾರಾಯಣೆ ಮಾಡುವರೋ ಅವನ ಪೂರ್ವಜರು ಸ್ವರ್ಗದಲ್ಲಿದ್ದು ಅತ್ಯಂತ ಆನಂದದಿಂದ ಕ್ರೀಡಿಸುವರು. ಆದ್ದರಿಂದ ಗೋಭಿಲರೇ, ನೀವಾದರೂ ವೇದದ ಪ್ರಕಾಂಡ ಪಂಡಿತರಾಗಿರುವಿರಿ. ಹೀಗಿರುವಾಗ ನನಗೆ ಮೂರ್ಖ ಪುತ್ರನಾಗುವ ಮಾತನ್ನು ನೀವು ಹೇಳಿಬಿಟ್ಟಿರಿ. ಅಯ್ಯೋ, ಈಗ ಜಗತ್ತಿನಲ್ಲಿ ಮೂರ್ಖನು ಹುಟ್ಟುವುದು ಮೃತ್ಯುವಿಗಿಂತ ಹೆಚ್ಚು ಕಷ್ಟಪ್ರದವಾಗಿದೆ. ಮಹಾನುಭಾವರೇ, ಈಗ ನೀವು ಈ ಶಾಪದಿಂದ ಉದ್ಧಾರವಾಗುವಂತೆ ನನ್ನ ಮೇಲೆ ಕೃಪೆ ಮಾಡಿರಿ. ತಾವು ದೀನರ ಉದ್ಧಾರ ಮಾಡುವುದರಲ್ಲಿ ಸಮರ್ಥರಾಗಿರುವಿರಿ. ನಾನು ನನ್ನ ಮಸ್ತಕವನ್ನು ನಿಮ್ಮ ಚರಣಗಳಲ್ಲಿ ಚಾಚಿದ್ದೇನೆ. ಲೋಮಶರು ಹೇಳುತ್ತಾರೆ, ಹೀಗೆ ಅತ್ಯಂತ ಕಾತರನಾಗಿ ಕರುಣಾಪೂರ್ಣ ಸ್ತುತಿಯನ್ನು ಮಾಡುತ್ತಾ ಇದ್ದನು. ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಆಗ ಗೋಬಿಲರು ಆ ದೀನಹೃದಯಿ ದೇವದತ್ತನ ಕಡೆಗೆ ನೋಡಿದನು. ಮಹಾತ್ಮರ ಕ್ರೋಧವು ಕ್ಷಣದಲ್ಲಿ ಶಾಂತವಾಗುತ್ತದೆ. ಪಾಪಿಗಳ ಕೋಪವು ಕಲ್ಪಗಳವರೆಗೂ ದೂರವಾಗುವುದಿಲ್ಲ. ನೀರಿನ ಸ್ವಾಭಾವಿಕ ಗುಣವು ಶೀತಲವಾಗುವುದು. ಬೆಂಕಿಯಲ್ಲಿಟ್ಟಾಗ ಅದು ಬಿಸಿಯಾದರೂ ಬೆಂಕಿಯ ಸಂಯೋಗ ದೂರವಾದಾಗ ಕೂಡಲೇ ತಣ್ಣಗಾಗುತ್ತದೆ. ಗೋಬಿಲರ ಹೃದಯ ದಯೆಯಿಂದ ತುಂಬಿಹೋಯಿತು. ಅವರು ಅತ್ಯಂತ ದುಃಖಿ ದೇವದತ್ತನಲ್ಲಿ ಹೇಳಿದರು, ನಿನ್ನ ಪುತ್ರನು ಮೂರ್ಖನಾಗಿ ಹುಟ್ಟಿ ಮತ್ತೆ ವಿದ್ವಾಂಸನಾಗುವನು. ಇದು ನಿಶ್ಚಿತವಾಗಿದೆ. ಹೀಗೆ ವರವನ್ನು ಕೊಟ್ಟಾಗ ದ್ವಿಜ ದೇವದತ್ತನ ಮನ ಆನಂದದಿಂದ ಕುಣಿಯಿತು. ಯಜ್ಞದ ಪೂರ್ಣಾಹುತಿಯಾಯಿತು. ಎಲ್ಲ ಉಪಸ್ಥಿತ ಬ್ರಾಹ್ಮಣರು ಹೊರಟು ಹೋದರು. ಸ್ವಲ್ಪ ಸಮಯ ಕಳೆದಾಗ ದೇವದತ್ತನ ಸುಂದರಿ ಪತಿವ್ರತೆ ಪತ್ನಿಯಾದ ರೋಹಿಣಿಯು ಗರ್ಭವತಿಯಾದಳು. ಅವಳು ರೋಹಿಣಿಯಂತೆ ಶುಭಲಕ್ಷಣಿಯಾಗಿದ್ದಳು. ದೇವದತ್ತನು ವಿಧಿವತ್ತಾಗಿ ಗರ್ಭದಾನ, ಪುಂಸವನ ಮೊದಲಾದ ಸಂಸ್ಕಾರಗಳನ್ನು ನೆರವೇರಿಸಿದನು. ಆಕೆಯನ್ನು ಶೃಂಗರಿಸಲಾಯಿತು. ವೇದದಲ್ಲಿ ಹೇಳಿದ ವಿಧಿಗನುಸಾರ ಸೀಮಂತೋನ್ನಯನ ಸಂಸ್ಕಾರ ಮಾಡಲಾಯಿತು.
ತನ್ನ ಮನೋರಥ ಸಫಲವಾಯಿತೆಂದು ತಿಳಿದು ಸಂತೋಷದಿಂದ ಬಹಳಷ್ಟು ಧನವನ್ನು ದಾನ ಮಾಡಲಾಯಿತು. ಶುಭಗ್ರಹರು ಕೂಡಿಕೊಂಡಿರುವಾಗ ರೋಹಿಣಿ ನಕ್ಷತ್ರದಂದು ಶುಭ ಮುಹೂರ್ತದಲ್ಲಿ ರೋಹಿಣಿಯು ಗಂಡು ಮಗುವಿಗೆ ಜನ್ಮ ನೀಡಿದಳು. ಆಗಲೇ ಬ್ರಾಹ್ಮಣನು ಜಾತಕರ್ಮ ಸಂಸ್ಕಾರ ಮಾಡಿದನು. ಸಮಯಕ್ಕೆ ಸರಿಯಾಗಿ ಪುತ್ರನ ನಾಮಕರಣ ಮಾಡುತ್ತಾ ದೇವದತ್ತನನ್ನು ಹಿಂದಿನ ಮಾತನ್ನು ನೆನೆದು ಆ ಪುತ್ರನಿಗೆ ಉತಥ್ಯ ಎಂಬ ನಾಮಕರಣ ಮಾಡಿದನು. 8ನೇ ವರ್ಷದಲ್ಲಿ ಶುಭಯೋಗ ಶುಭ ದಿನದಂದು ಆ ಬ್ರಾಹ್ಮಣನು ಪುತ್ರನ ಉಪನಯನ ಸಂಸ್ಕಾರ ವಿಧಿವತ್ತಾಗಿ ನೆರವೇರಿಸಿದನು. ವೇದಾಧ್ಯಯನದ ವಿಧಿ ಉಪಸ್ಥಿತವಾದಾಗ ಗುರುಗಳು ಉಪಥ್ಯನಿಗೆ ಕಲಿಸತೊಡಗಿದರು. ಆದರೆ ಉಪಥ್ಯನು ಒಂದು ಶಬ್ದವನ್ನು ಉಚ್ಚರಿಸಲಿಲ್ಲ. ಅವನು ಮೂರ್ಖನಂತೆ ಸುಮ್ಮನೆ ಕುಳಿತು ಬಿಟ್ಟನು. ಮತ್ತೆ ತಂದೆಯ ಅವನನ್ನು ಅನೇಕ ವಿಧದಿಂದ ಕಲಿಸಿದನು. ಆದರೆ ಮೂರ್ಖನ ಬುದ್ಧಿ ನೆಟ್ಟಗಾಗಲಿಲ್ಲ. ಅವನು ಮೂರ್ಖನಂತೆಯೇ ಇದ್ದು ಬಿಟ್ಟನು. ಮತ್ತೆ ದೇವದತ್ತನು ಚಿಂತಾಸಮುದ್ರದಲ್ಲಿ ಮುಳುಗಿದ. 12 ವರ್ಷಗಳವರೆಗೆ ಉತಥ್ಯನು ಕಲಿಯುತ್ತಲೇ ಇದ್ದನು. ಆದರೂ ಸಂಧ್ಯಾವಂದನೆ ಮಾಡುವ ವಿಧಿಯೂ ಅವನಿಗೆ ತಿಳಿಯಲಿಲ್ಲ. ಜಗತ್ತಿನಲ್ಲಿರುವ ಬ್ರಾಹ್ಮಣರು, ತಪಸ್ವಿಗಳು ಹಾಗೂ ಇತರರು ಎಲ್ಲರೂ ಉತಥ್ಯನು ಮೂರ್ಖನಾಗಿದ್ದಾನೆ ಎಂಬುದು ತಿಳಿದುಕೊಂಡರು. ಎಲ್ಲಾದರೂ ಅವನು ವನಕ್ಕೆ ಹೋದಾಗ ಅವನನ್ನು ಅಪಹಾಸ್ಯ ಮಾಡುತ್ತಿದ್ದರು. ತಂದೆ ತಾಯಿಯರು ನಿಂದಿಸತೊಡಗಿದರು. ಎಲ್ಲ ಜನರು, ತಂದೆ ತಾಯಿ ಬಂಧು ಬಾಂಧವರು ಉಪಥ್ಯನನ್ನು ನಿಂದಿಸತೊಡಗಿದರು. ಆಗ ಬ್ರಾಹ್ಮಣನ ಮನಸ್ಸಿನಲ್ಲಿ ವೈರಾಗ್ಯ ಉಂಟಾಯಿತು. ಅವನು ಕಾಡಿಗೆ ಹೋಗಲು ಸಿದ್ಧನಾದನು. ತಂದೆಯು ಹೇಳಿದನು, ಇವನು ಕುರುಡನೋ ಕುಂಟನೋ ಆಗಿದ್ದರೆ ಚೆನ್ನಾಗಿತ್ತು. ಆದರೆ ಮೂರ್ಖ ಪುತ್ರನು ಖಂಡಿತವಾಗಿ ವ್ಯರ್ಥನಾಗಿದ್ದಾನೆ. ತಂದೆ ತಾಯಿಯರ ಈ ಮಾತಿನಿಂದ ಬೇಸರಗೊಂಡು ಉಪಥ್ಯನು ಕಾಡಿಗೆ ಹೊರಟು ಹೋದನು. ಗಂಗಾ ತೀರದಲ್ಲಿ ಸುಂದರ ಕುಟೀರವನ್ನು ನಿರ್ಮಿಸಿಕೊಂಡು ಕಾಡಿನ ಫಲಮೂಲಗಳನ್ನು ತಿಂದು ಜೀವನ ಕಳೆಯುತ್ತಿದ್ದನು. ಅಲ್ಲಿ ಅವನ ಮನಸ್ಸು ಇಂದ್ರಿಯಗಳನ್ನು ಸಂಯಮಿಸಿ ಇರತೊಡಗಿದನು. ಇನ್ನು ಎಂದೂ ಸುಳ್ಳು ಹೇಳಲಾರೆ ಎಂದು ಉತ್ತಮ ನಿಯಮವನ್ನಿಟ್ಟುಕೊಂಡು ಆ ಸುಂದರ ಆಶ್ರಮದಲ್ಲಿ ಬ್ರಹ್ಮಚರ್ಯಪೂರ್ವಕ ಅವನು ಜೀವನ ಕಳೆಯುತ್ತಿದ್ದನು. ಲೋಮವಶರು ಹೇಳುತ್ತಾರೆ, ಆ ಬ್ರಾಹ್ಮಣ ಉಪಥ್ಯನಿಗೆ ವೇದಾಧ್ಯಯನವಾಗಲಿ ಜಪವಾಗಲಿ ತಿಳಿಯುತ್ತಿರಲಿಲ್ಲ. ದೇವತೆಗಳ ಧ್ಯಾನ ಮತ್ತು ಆರಾಧನೆ ಹೇಗೆ ಮಾಡುವುದೆಂದು ಅವನಿಗೆ ಗೊತ್ತೇ ಇರಲಿಲ್ಲ. ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಭೂತಶುದ್ಧಿ ಇವುಗಳ ವಿಧಿಗಳಿಂದ ಅವನು ಪೂರ್ಣ ಅಪರಿಚಿತನಾಗಿದ್ದನು. ಕೀಲಕ ಮಂತ್ರವನ್ನು ಹೇಳುವುದು, ಗಾಯತ್ರಿ ಜಪ ಇವನಿಗೆ ತಿಳಿದಿರಲಿಲ್ಲ. ಶೌಚ, ಸ್ನಾನ, ಆಚಮನ ಈ ವಿಧಿಗಳಿಂದಲೂ ಅನಭಿಜ್ಞನಾಗಿದ್ದನು. ಭೋಜನದ ಸಮಯ, ಪ್ರಾಣಾಗ್ನಿಹೋತ್ರ, ವಿಶ್ವೇದೇವ ಬಲಿ ಹಾಗೂ ಅತಿಥಿ ಬಲಿ, ಸಂಧ್ಯಾ ಸಮಯದಲ್ಲಿ ಸಮಿಧೆಗಳನ್ನು ತಂದು ಹವನ ಮಾಡುವ ನಿಯಮವೂ ತಿಳಿದಿರಲಿಲ್ಲ. ಆ ಬ್ರಾಹ್ಮಣ ಉತಥ್ಯನು ಬೆಳಿಗ್ಗೆ ಎದ್ದು ಹಲ್ಲು ಉಜ್ಜದೆ ಮಂತ್ರ ಹೇಳದೆ ಶೂದ್ರನಂತೆ ಗಂಗೆಯಲ್ಲಿ ಸ್ನಾನ ಮಾಡುತ್ತಿದ್ದನು. ಮಧ್ಯಾಹ್ನದಲ್ಲಿ ಕಾಡಿನಿಂದ ಫಲಗಳನ್ನು ತಂದು ಹೊಟ್ಟೆ ತುಂಬ ತಿಂದು ಬಿಡುತ್ತಿದ್ದನು. ಯಾವುದು ತಿನ್ನಲು ಯೋಗ್ಯ, ಯಾವುದು ಅಯೋಗ್ಯ ಇದೂ ಅವನಿಗೆ ತಿಳಿದಿರಲಿಲ್ಲ. ಅವನು ಸತ್ಯವನ್ನೇ ಹೇಳುತ್ತಿದ್ದನು. ಅವನ ಬಾಯಿಂದ ಎಂದೂ ಸುಳ್ಳು ಹೊರಡುತ್ತಿರಲಿಲ್ಲ. ಇದರಿಂದ ಅಲ್ಲಿಯ ಜನರು ಆ ಬ್ರಾಹ್ಮಣನನ್ನು ಸತ್ಯವ್ರತನೆಂದು ಹೇಳುತ್ತಿದ್ದರು. ಅವನು ಎಂದೂ ಯಾರಿಗೂ ಅಹಿತ ಮಾಡಿರಲಿಲ್ಲ. ಅನುಚಿತ ಕರ್ಮದಲ್ಲಿ ಅವನು ಪ್ರವೃತ್ತನಾಗಿರಲಿಲ್ಲ. ತನ್ನ ಕುಟೀರದಲ್ಲೇ ಸುಖವಾಗಿ ಮಲಗಿಬಿಡುತ್ತಿದ್ದನು. ಭಯವು ಎಂದೂ ಅವನ ಬಳಿ ಸುಳಿಯುತ್ತಿರಲಿಲ್ಲ. ಯಾವಾಗ ತನ್ನ ಶರೀರವು ಶಾಂತವಾದೀತು ಎಂಬ ಚಿಂತೆ ಅವನ ಮನಸ್ಸಿನಲ್ಲಿ ಸದಾ ಇರುತ್ತಿತ್ತು. ನಾನು ಕಾಡಿನಲ್ಲಿ ಕಷ್ಟದಿಂದ ಜೀವನ ಕಳೆಯುತ್ತಿದ್ದೇನೆ. ಈ ಮೂರ್ಖ ಜೀವನಕ್ಕೆ ಧಿಕ್ಕಾರವಿರಲಿ. ಸಾಯುವುದು ನಿಶ್ಚಿತವೇ ಆಗಿರುವಾಗ ತಡವೇಕೆ? ವಿಧಿಯೇ ನನ್ನನ್ನು ಮೂರ್ಖನಾಗಿಸಿದೆ. ಇದರಲ್ಲಿ ಬೇರೆ ಯಾರೂ ಕಾರಣರಲ್ಲ. ಉತ್ತಮ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದರೂ ಈಗ ನಾನು ಯಾರಿಗೂ ಉಪಯೋಗವಿಲ್ಲ. ಬಂಜೆಯಾದ ಸುಂದರ ಸ್ತ್ರೀ, ಫಲವಿಲ್ಲದ ವೃಕ್ಷ, ಹಾಲು ಕೊಡದಿರುವ ಹಸು ಇವುಗಳಂತೆ ನಾನು ವ್ಯರ್ಥನೇ ಸರಿ. ನಿಶ್ಚಯವಾಗಿ ನನ್ನ ಕರ್ಮಗಳೇ ಹೀಗೆ ಆಗಿರುವಾಗ ದೈವವನ್ನು ಏಕೆ ನಿಂದಿಸಲಿ? ನಾನು ಹಿಂದಿನ ಜನ್ಮದಲ್ಲಿ ಪುಸ್ತಕವನ್ನು ಬರೆದು ಶ್ರೇಷ್ಠ ಬ್ರಾಹ್ಮಣನಿಗೆ ದಾನ ಮಾಡಲಿಲ್ಲ. ಯಾರಿಗೂ ವಿದ್ಯೆಯನ್ನು ಕಲಿಸಲಿಲ್ಲ. ಆ ಕರ್ಮದ ಪ್ರಭಾವದಿಂದಲೇ ಈ ಅಧಮ ಬ್ರಾಹ್ಮಣನಾದ ನನಗೆ ಈ ಫಲವನ್ನು ಅನುಭವಿಸಬೇಕಾದೀತು. ನಾನು ತೀರ್ಥದಲ್ಲಿ ಇದ್ದು ತಪಸ್ಸು ಮಾಡಲಿಲ್ಲ. ಸಾಧು ಸಂತರನ್ನು ಸತ್ಕರಿಸಲಿಲ್ಲ. ಧನವನ್ನು ಕೊಟ್ಟು ಬ್ರಾಹ್ಮಣರನ್ನು ಪೂಜಿಸಲಿಲ್ಲ. ಆದ್ದರಿಂದ ಈ ಜನ್ಮದಲ್ಲಿ ನಾನು ಮೂರ್ಖನಾದೆ.
ಇಲ್ಲಿ ವೇದ ಶಾಸ್ತ್ರಗಳ ಪಾರಂಗತ ಅನೇಕ ಮುನಿಕುಮಾರರು ಇದ್ದಾರೆ. ಯಾವುದೇ ದುರ್ದೈವದಿಂದ ನಾನು ಮಾತ್ರ ಇಂಥ ಬುದ್ಧಿ ಇಲ್ಲದವನಾದೆ. ನನಗೆ ತಪಸ್ಸು ಮಾಡುವ ವಿಧಿಯೇ ತಿಳಿಯದು. ಹಾಗಿರುವಾಗ ನಾನು ಯಾವ ಶ್ರೇಷ್ಠ ಸಾಧನೆಯನ್ನು ಮಾಡಲಿ? ನನ್ನ ಮನಸ್ಸಿನಲ್ಲಿ ಈ ಕಲ್ಪನೆಯೇ ವ್ಯರ್ಥವಾಗಿದೆ, ಏಕೆಂದರೆ ನನ್ನ ಭಾಗ್ಯವೇ ಕೆಟ್ಟದ್ದಾಗಿದೆ.